ನಮಸ್ತೆ ಗೆಳೆಯರೇ. ಓಂ ಗಂ ಗಣಪತೇ ನಮಃ. ನಮಃ ಶಿವಾಯ. ಓಂ ಭುವನೇಶ್ವರೇ ನಮಃ. ಓಂ ಕನ್ನಡಾಂಬೆ ನಮಃ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಮತ್ತೆ ಇವತ್ತು ಭಾಳ ದಿವಸದ ನಂತರ ಕಾಲಜ್ಞಾನ ಸಹಿತ ಶ್ರೀ 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 ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರ ಸಂಪೂರ್ಣ ಚರಿತ್ರೆಯದರೊಳಗೆ ಬರುವಂತಹ ಮತ್ತೊಂದು ಕಾಲಜ್ಞಾನದ ವಿವರ ಇವತ್ತು ಹೇಳಲು ತಿಳಿಸುತ್ತೇನೆ. ನೋಡಿ, ಇಲ್ಲಿ ಈ ಕಲಿಯುಗ ಈಗ ನೋಡಿ ಸಂಪೂರ್ಣವಾಗಿ ದರ್ಶಿಸಿ ಕೊನೆ ಕಾಣಲು ಧನ್ಯನಾದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯು ಸದ್ಗುರು ವಿಶ್ವರೂಪ ಎಂದು ನಾನು ವಿಧಗಳು ಸ್ತುತಿಸಿ, ತಂದೆಯೇ, ಇನ್ನು ಕಾಲ ಪರಿವರ್ತನೆಯು ಹೇಗೆ ನಡೆಯುವುದೋ ತಿಳಿಸಿರೆಂದು ಬೇಡಿದನು. ಶ್ರೀ ಸ್ವಾಮಿಯವರು ಸಿದ್ಧ, ಇನ್ನು ಕಲಿಯುಗದಲ್ಲಿ ನಡೆದು ಹೋಗುವ ವಿಷಯಗಳನ್ನು ಸ್ವಲ್ಪ ಮಾತ್ರವೇ ಹೇಳುವೆನು ಎಂದು ಅತಿ ರಹಸ್ಯಗಳು. ಈ ಕಲಿಯುಗವು 4999 ಸಂವತ್ಸರಗಳಿಗೆ ಒಬ್ಬ ಮಹನೀಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿ ನಂತರ ಮಹಾತ್ಮ ನೆನೆಸಿಕೊಳ್ಳುವನು. ಕೆಲವು ಧರ್ಮಗಳನ್ನು ಸ್ಥಾಪಿಸುವನು. ಬಂದರು ಪಟ್ಟಣವು ಸಮುದ್ರದ ನೀರಿನಲ್ಲಿ ಮುಳುಗುವುದು. ಶ್ವೇತಮುಖದವರು ರಾಜ್ಯವನ್ನಾಳುವರು. ಜನರು ಅತಿಸೌಖ್ಯವಾಗಿರುವರು. ಪ್ರಾಣವಿಲ್ಲದ ಬಂಡಿಗಳು ನಡೆಯುವವು. ಪ್ರಾಣವಿಲ್ಲದ ಬಂಡಿಗಳು ನಡೆಯುವುದಂತಂದರೆ ಮೊದಲೆಲ್ಲ ಪ್ರಾಣಿಗಳನ್ನ ಇಟ್ಕೊಂಡು ಗಾಡಿ ಓಡಿಸ್ತಿದ್ರು. ಅಂದರೆ ಎತ್ತಿನ ಗಾಡಿ, ಕುದುರೆ, ಇಂಥವೆಲ್ಲ. ಈಗ ಪ್ರಾಣಿ ಇಲ್ಲದ ಇದು ಗಾಡಿ ಅಂತಂದರೆ ಇವೇ ಸೈಕಲ್ಲು, ಬೈಕು, ಟ್ರೈನು, ಏರೋಪ್ಲೇನು, ಇಂಥವೆಲ್ಲ, ವಿಮಾನ, ಹೀಗೆಲ್ಲ ಇದಾವೆ. ಪ್ರಪಂಚವೆಲ್ಲವೂ ನೀರಿನಿಂದ ದೀಪಗಳು ಬೆಳಗುವವು. ಪಾಲ್ನಾಟ ಸೀಮೆಯಲ್ಲಿ ನರರು ಹಸಿ ಎಲೆಯನ್ನು ತಿಂದು ಬದುಕುವರು. ಮೊಘಲ ರಾಜ್ಯದಲ್ಲಿ ಒಂದು ನದಿ ಹುಕ್ಕಿ ಏನೂ ಮಾಡಲಾಗದಂಥ ವಿಧವಾಗುವುದು. ನೆಲ್ಲೂರು ಸೀಮೆಯ ನೀರಿನ ಮಾಯವಾಗಿ ಕೋಟ್ಯಾಂತರ ಜನರು ಹಾಳಾಗುವರು. ವ್ಯಭಿಚಾರ ವೃತ್ತಿಯ ನಶಿಸಿ ವಿವಾಹಗಳನ್ನು ಮಾಡಿಕೊಳ್ಳುವವರು. ತಾನರಿತ ನಿಜ ಗುರುಗಳು ಏನನ್ನರಿಯದಂತಾಗುವವರು. ಕಳ್ಳ ಗುರುಗಳು ಅತಿಶಯ ಹೊಂದುವರು. ಪಹಲಾದವಾದ ಕೆಲಸವಾಗುವುದು. ನನ್ನ ಕೆಲಸ ಮಾಡುವ ಭಕ್ತರಿರುವರು. ಅವರಿಗಾಗಿ ನಾನು ಬರಬೇಕಾದ ಕೆಲಸವಿರುವುದು. ನನ್ನ ಬರುವಿಕೆಗೆ ಮೊದಲು ನನ್ನ ಭಕ್ತರು ಅವರವರ ಸಾಮರ್ಥ್ಯಗಳಿಂದ ಕೆಲವು ಧರ್ಮಗಳನ್ನು ಸ್ಥಾಪಿಸಿ ಧರ್ಮಪಾಲನೆಗೆ ರಾಜ್ಯಗಳನ್ನು ಚೊಕ್ಕ ಮಾಡುವವರು. ಆನಂತರ ಲೋಕವೆಲ್ಲವೂ ಧರ್ಮ ಸಮೃದ್ಧಿಯಾಗುವುದು. ಆಗ ನಾನು ರಾಯರ ಸಿಂಹಾಸನವನ್ನು ಅಲಂಕರಿಸಿ ರಾಜ್ಯವನ್ನು ಪಾಲಿಸುವೆನು. ಇನ್ನೂ ಅನೇಕ ದೇವರಹಸ್ಯಗಳಿರುವುವು, ಆದರೆ ಸಮಯವೂ ಸಾಲದು. ಈಗ ಈ ಕೆಲಸವಾಯಿತು. ನಿನಗೆ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ. ಅದು ಇನ್ನು ಮುಂದೆ, ಇದು ಕಾಲಜ್ಞಾನ ಅಂತಲ್ಲ, ಅದು ಕಥೆಯಲ್ಲಿದೆ. ಅದು ಮುಂದೆ ನೋಡೋಣಂತ. ಆದರೆ ಇನ್ನೊಂದು ನಾನು ಇಲ್ಲಿ ಹೇಳಬೇಕಾಗಿರೋ ಕಥೆ ಏನಂದರೆ, ಇಲ್ಲಿ ಧರ್ಮಪಾಲನೆ ಕೆಲವು ಧರ್ಮಗಳನ್ನು